ನೋಡಿ, ಈ ಹೋಟೆಲ್ ನೋಡಲಿಕ್ಕಷ್ಟೇ ಚಿಕ್ಕದು, ಆದರೆ ಇಲ್ಲಿನ ಅಡುಗೆ ಮನೆ ತುಂಬ ವಿಶಾಲವಾಗಿದೆ. ತುಂಬ ವಿಶಾಲವಾಗಿದೆ ಅಂತ ಹೇಳಿದರೆ ತುಂಬ ದೊಡ್ಡದಾಗೇನೇ ಇಲ್ಲ, ಚಿಕ್ಕದಾಗೇ ಇದೆ. ಆದರೆ ಕೆಲವರೆಲ್ಲ ಹೇಳ್ತಾರಲ್ಲ, ಮನೆ ಚಿಕ್ಕದಾಗಿದ್ದರೂ ಮನಸ್ಸು ವಿಶಾಲವಾಗಿದೆ ಅಂತ. ಅದೇ ಥರ ಇಲ್ಲಿ ಹೋಟೆಲ್ ಚಿಕ್ಕದಾಗಿದ್ದರೂ ಇಲ್ಲಿ ಸಿಗುವಂಥ ಮೀನು ತುಂಬಾ ಇದೆ ಇಲ್ಲಿ. ಹಾಗೆ ರವಾ ಫ್ರೈನೂ ಸಿಗುತ್ತೆ, ತವಾ ಫ್ರೈನೂ ಕೂಡ ಸಿಗುತ್ತೆ. ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ನಾವು ಹೊರಟಿರೋದು ಉಡುಪಿಯ ಕಡೆಗೆ. ಇದು ನೋಡಿ, ಮರವಂತೆ ಬೀಚನ್ನು ನಾವು ದಾಟ್ತಾ ಇದ್ದೇವೆ. ಈ ಮರವಂತೆ ಬೀಚ್ ತುಂಬಾ ಪ್ರಸಿದ್ಧವಾಗಿದೆ. ಹಾಗೆ ಈ ಸ್ಥಳ ಭಾರತದ ವಿಶಿಷ್ಟವಾದ ಭೂಪ್ರದೇಶ ಅಂತ ಕರೀತಾರೆ. ನೀವು ಕೇಳ್ಬೋದು, ಕೇವಲ ಬೀಚ್ ಇದ್ರೂ ಕೂಡಲೇ ಯಾಕೆ ವಿಶಿಷ್ಟವಾದ ಭೂಪ್ರದೇಶ ಅಂತ ಕರೀತಾರೆ ಅಂತ. ಕೇವಲ ಬೀಚ್ ಅಷ್ಟೇ ಅಲ್ಲ, ಒಂದು ಕಡೆಗೆ ಬೀಚ್ ಇದ್ದರೆ ಇನ್ನೊಂದು ಕಡೆ ನದಿ ಇದೆ. ಹಾಗೆ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತೆ. ಈ ಥರ ಇರುವಂಥ ಸ್ಥಳ ಭಾರತದಲ್ಲಿ ಈ ಸ್ಥಳ ಬಿಟ್ಟರೆ ಬೇರೆ ಎಲ್ಲೂ ನೋಡಲಿಕ್ಕೆ ನಿಮಗೆ ಸಿಗಲ್ಲ. ಇದು ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಪ್ರಸಿದ್ಧವಾಗಿದೆ. ಯಾಕಂತ ಹೇಳಿದರೆ ಇದರ ಬಗ್ಗೆ ನ್ಯಾಷನಲ್ ಜಿಯೋಗ್ರಾಫಿಕ್ ಹಾಗೂ ಡಿಸ್ಕವರಿ ಚಾನಲಲ್ಲೂ ಕೂಡ ಬಂದಿದೆ. ಈ ಬೀಚನ್ನು ರಸ್ತೆ ಮೇಲೆ ಹೋಗುತ್ತಾ ನೋಡೋದಕ್ಕಿಂತ ಡ್ರೋನ್ ವ್ಯೂವಲ್ಲಿ ನೋಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದರ ಮತ್ತೊಂದು ವಿಶೇಷತೆ ಏನಂತ ಹೇಳಿದರೆ, ಇದರ ಪಕ್ಕದಲ್ಲೇ ನದಿ ಹರಿತಾ ಇದ್ದರೂ ಕೂಡ ಈ ನದಿ ಇಲ್ಲಿ ಸಮುದ್ರವನ್ನು ಸೇರಲ್ಲ. ಯೂ ಟರ್ನ್ ತಗೊಂಡು ಮುಂದೆ ಸಮುದ್ರವನ್ನು ಸೇರುತ್ತೆ. ನಿಮಗೆ ಕರಾವಳಿಯ ಮಳೆಯ ಬಗ್ಗೆ ಗೊತ್ತು, ಮಳೆಗಾಲದಲ್ಲಿ ತುಂಬಾ ಮಳೆಯಾಗುತ್ತೆ. ಅಷ್ಟು ಮಳೆ ಬಂದರೂ ಕೂಡ ಈ ನದಿ ಇಲ್ಲಿ ಸಮುದ್ರವನ್ನು ಸೇರಲ್ಲ. ಎಷ್ಟೇ ಪ್ರವಾಹ ಬಂದರೂ ಕೂಡ ಈ ನದಿ ನೀರಿನ ಮಟ್ಟ ಜಾಸ್ತಿ ಆದರೂ ಕೂಡ ನದಿ ಇಲ್ಲಿ ಸಮುದ್ರವನ್ನು ಸೇರಲ್ಲ. ನಾವು ಉಡುಪಿಗೆ ಹೊರಟಿರೋದೇನೋ ನಿಜ, ಆದರೆ ಶ್ರೀಕೃಷ್ಣ ಮಠಕ್ಕೆ ಅಲ್ಲ, ಉಡುಪಿಯಿಂದ ಕೇವಲ 8 ಕಿಲೋಮೀಟರ್ ದೂರ ಇರುವ ಕಟಪಾಡಿ ಅನ್ನೋ ಊರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಮೀನೂಟ ಇದೆ, ಮೀನು ಊಟದ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಈ ಹೋಟೆಲಿನ ಹೆಸರು ಎಲ್ಲರೂ ನೋಡಲಿಕ್ಕೆ ಸಿಗುತ್ತಾ ಅಂತ. ನೋಡಿ, ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ, ಆದರೆ ತುಂಬ ಜನ ಬರ್ತಾರೆ ಇಲ್ಲಿಗೆ. ನೀವು ಉಡುಪಿಯಿಂದ ಮಂಗಳೂರು ಕಡೆ ಹೋಗ್ತೀರಾ ಅಂತ ಹೇಳಿದರೆ ಕಟಪಾಡಿಯಲ್ಲಿ ಇಳಿದು ಬಲಬದಿಗೆ ಇರುವಂಥ ಸರ್ವಿಸ್ ರೋಡಲ್ಲಿ ಹೋದರೆ ಈ ಹೋಟೆಲಿಗೆ ನೀವು ಮಂಗಳೂರಿನಿಂದ ಉಡುಪಿಗೆ ಬರುವವರಾಗಿದ್ದರೆ ಕಟಪಾಡಿಯಲ್ಲಿ ಇಳಿದು ಸರ್ವಿಸ್ ರೋಡಲ್ಲಿ ಮಂಗಳೂರು ಕಡೆ ಹೋಗೋ ಸರ್ವಿಸ್ ರೋಡಲ್ಲಿ 100 ಮೀಟರ್ ಬಂದರೆ ಈ ಹೋಟೆಲ್ ನೋಡ್ಲಿಕ್ಕೆ ಸಿಗತ್ತೆ. ನೋಡಿ, ಇದೇ ಸರ್ವಿಸ್ ರೋಡ್, ಆ ಕಡೆ ಇರೋದು ರಾಷ್ಟ್ರೀಯ ಹೆದ್ದಾರಿ. ನೋಡಿ, ನಾನು ಕ್ಯೂ ಅಲ್ಲೇ ನಿಂತಿದ್ದೀನಿ. ಇನ್ನು ಎಷ್ಟು ಹೊತ್ತಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಊಟಕ್ಕೆ ಕೂತವರು ಒಂದೊಂದೇ ಮೀನನ್ನು ಆರ್ಡ್ರ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು. ಈ ಹೋಟೆಲ್ ನೋಡ್ಲಿಕ್ಕೆ ಮಾತ್ರ ಚಿಕ್ಕದು, ಆದರೆ ಇಲ್ಲಿನ ಅಡುಗೆ ಮನೆ ವಿಶಾಲವಾದದ್ದು. ಹಾಗಂತ ತುಂಬ ದೊಡ್ಡದಾಗೇನಿಲ್ಲ, ಆದರೆ ಇಲ್ಲಿ ಅಷ್ಟೊಂದು ವಿಧವಾದ ಮೀನು ಸಿಗುತ್ತೆ. ಹಾಗಾಗಿ ವಿಶಾಲವಾಗಿರೋದು ಅಂತ ಹೇಳಿರೋದು. ಬಟ್ ಅಡುಗೆ ಮನೆ ಕೂಡ ಚಿಕ್ಕದಾಗೇ ಇದೆ. ನೀವು ಬೇರೆ ಕಡೆ ಹೋದರೆ ಯಾವುದಾದ್ರೂ ಒಂದು ಮೀನಿನ ಸಾರನ್ನು ಹಾಕ್ತಾರೆ, ಆದರೆ ಇಲ್ಲಿ ಹಾಗಲ್ಲ. ನಿಮಗೆ ಯಾವ ಮೀನಿನ ಸಾರು ಬೇಕು ಅಂತ ಕೇಳ್ತಾರೆ. ಅಂದರೆ ಚಟ್ಲಿ ಸಾರು ಇರ್ಬೋದು, ಬಂಗುಡೆ ಸಾರು ಇರ್ಬೋದು, ಹಾಗೆ ಕಾಣೆ ಮೀನಿನ ಸಾರು ಇರ್ಬೋದು. ಈ ಥರ 5-6 ಬಗೆಯ ಮೀನಿನ ಸಾರು ಕೂಡ ಇರುತ್ತೆ. ಹಾಗೆ ತವಾ ಫ್ರೈ ಕೂಡ ಇದೆ, ರವಾ ಫ್ರೈ ಕೂಡ ಸಿಗುತ್ತೆ. ಆ ಕಡೆ ಲಾಸ್ಟಲ್ಲಿ ಕೇಸರಿ ಟೀ ಶರ್ಟ್ ಹಾಕಿದ್ದಾರೆ ನೋಡಿ, ಅವರು ಹರೀಶಣ್ಣ ಅಂತ ಈ ಹೋಟೆಲಿನ ಮಾಲೀಕರು. ಹಾಗೆ ಕೇಸರಿ ಚೂಡಿದಾರ್ ಹಾಕಿದ್ದಾರೆ ನೋಡಿ, ಹೌದು, ಅವರ ಹೆಂಡತಿ. ಇಬ್ಬರು ಮ್ಯಾಚಿಂಗ್ನಲ್ಲೇ ಇದ್ದಾರೆ ನೋಡಿ. ನೀವು ಈ ಹೋಟೆಲಿಗೆ ಬರಬೇಕಂತ ಹೇಳಿದರೆ ಫ್ರೀಯಾಗಿಯೇ ಬರಬೇಕು. ಯಾಕಂತ ಹೇಳಿದರೆ ತುಂಬ ಜನ ಬಂದಿರ್ತಾರಲ್ಲ, ನೀವು ವೆಯ್ಟಿಂಗ್ ಮಾಡಬೇಕಾಗತ್ತೆ. ನೀವು ಅರ್ಜೆಂಟಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಖಂಡಿತ ಆಗಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಲೇಬೇಕು. ಮತ್ತು ಊಟಕ್ಕೆ ಕೂತವರು ತಕ್ಷಣವೇ ಬೇಗ ಎದ್ದೇಳಲ್ಲ. ಯಾಕಂತ ಹೇಳಿದರೆ ಒಂದಾದ ನಂತರ ಒಂದೊಂದು ಫ್ರೈಯನ್ನು ಆರ್ಡ್ರ್ ಮಾಡ್ತಾನೆ ಇರ್ತಾರೆ. ಅಂತೂ ಇಂತೂ ಸ್ವಲ್ಪ ಕಾದ ನಂತರ ಒಂದು ಸೀಟ್ ಸಿಕ್ತು ನೋಡಿ, ಕೂತ್ಕೊಂಡಿದ್ದೀನಿ ನಾನೀಗ. ಈಗ ಟೇಬಲೆಲ್ಲ ಕ್ಲೀನ್ ಮಾಡಿ ಆಯಿತು, ಬಾಳೆ ಎಲೆ ಕೊಡ್ತಾ ಇದ್ದಾರೆ ನೋಡಿ. ಹಾಗೆ ನೀರಲ್ಲಿ ಇದನ್ನು ಒರೆಸ್ಕೊಳ್ಬೇಕು. ಬಾಳೆ ಎಲೆ ಒಂದು ಸಲ ಒರೆಸಿರ್ತಾರೆ ಅವರು, ಆದರೆ ಇನ್ನೊಂದು ಸಲ ಒರೆಸ್ಕೊಳ್ಳೋದು ಒಳ್ಳೆಯದು. ನೋಡಿ, ಎಷ್ಟೊಂದು ವೆರೈಟಿ ಮೀನಿದೆ ನೋಡಿ. ಅವ್ರು ಕೇಳ್ತಾರೆ ಯಾವ ಮೀನು ಬೇಕು ಅಂತ. ನೋಡಿ, ರವಾ ಫ್ರೈ ಇದೆ, ಹಾಗೆ ತವಾ ಫ್ರೈ ಇದೆ. ಈ ಹೋಟೆಲಿನ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ನಿಮಗೆ ಅನ್ನ ಬಡಿಸುವ ಸಮಯದಲ್ಲಿ ನಿಮಗೆ ಯಾವ ಮೀನಿನ ಸಾರು ಬೇಕು ಅಂತ ಕೇಳ್ತಾರೆ. ಅಂದರೆ ಈಗ ನೀವು ಬೇರೆ ಹೋಟೆಲಿಗೆ ಹೋದರೆ ಅವರು ಯಾವುದಾದ್ರೂ ಒಂದು ಮೀನಿನ ಸಾರನ್ನು ಬಡಿಸ್ತಾರೆ, ನಂತರ ಫ್ರೈ ಯಾವುದು ಬೇಕು ಅಂತ ಕೇಳ್ತಾರೆ. ಇಲ್ಲಿ ಹಾಗಲ್ಲ, ಸಾರು ಯಾವುದು ಬೇಕು ಅಂತ ಕೇಳ್ತಾರೆ. ಅಂದರೆ ಬಂಗುಡೆ ಸಾರು ಇರುತ್ತೆ, ಹಾಗೆ ಚಟ್ಲಿ ಸಾರು. ಅಂದರೆ ಎಲ್ಲದೂ ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಇಲ್ಲಿ ಫ್ರೆಶ್ ಆಗಿ ಮೀನು ತಂದು ಮಾಡುವುದರಿಂದ ಆ ದಿನದಲ್ಲಿ ಯಾವ ಮೀನು ಸಿಗುತ್ತೆ ಅದರದ್ದು ಸಾರು ಮಾಡಿರ್ತಾರೆ.
ಕಡಿಮೆ ಅಂದರೆ ಒಂದು 7-8 ಮೀನಿನ ಸಾರು ಅಂತೂ ಸಿಕ್ಕೇ ಸಿಗುತ್ತೆ ನಿಮಗೆ. ಹಾಗೆ ಫ್ರೈಯಲ್ಲೂ ಕೂಡ ವೆರೈಟಿ ಇದೆ. ಇದು ನೋಡಿ ಕೊಚ್ಚಿಗೆ ಅನ್ನ. ಈ ಕೊಚ್ಚಿಗೆ ಅನ್ನಕ್ಕೆ ಮೀನು ಸಾರು ಒಳ್ಳೆಯ ಕಾಂಬಿನೇಷನ್. ನಾನು ದೊಡ್ಡದು ಮೀನು ತಂದುಕೊಡಿ ಅಂತ ಹೇಳಿದ್ದೆ, ನಾನು ಯಾವುದಂತ ಹೇಳಿಲ್ಲ, ಯಾವ್ದು ದೊಡ್ಡದಿದೆ ಅದು ತಂದುಕೊಡಿ ಅಂತ ಹೇಳಿದ್ದೇನೆ. ಯಾವ್ದು ತಂದು ಕೊಡ್ತಾರೆ ನೋಡುವ. ಅನ್ನ ನೋಡಿ, ಆ ಸಾರು ನೋಡಿ ಎಷ್ಟು ಚೆನ್ನಾಗಿದೆ. ಆಹಾ, ಒಳ್ಳೆ ಟೇಸ್ಟ್ ಇದೆ ಮಾತ್ರ. ನೋಡಿ ಮೀನು ಫ್ರೈ ಬರದೇ ಇದ್ದರೂ ನಾನು ಊಟ ಮಾಡ್ತಾ ಇದ್ದೀನಿ, ಯಾಕಂದರೆ ಊಟ ಅಷ್ಟು ಚೆನ್ನಾಗಿದೆ. ಈ ಹೋಟೆಲಿಗೆ ಬಂದಾಗ ಒಂದು ಅಬ್ಸರ್ವ್ ಮಾಡಿರೋದು ಏನಂತ ಹೇಳಿದರೆ, ಯಾರು ಕೂಡ ಮೀನಿನ ರೇಟು ಕೇಳ್ತಾ ಇಲ್ಲ. ಅಂದರೆ ತುಂಬ ಜನ ಯಾರು ಮೀನಿನ ರೇಟ್ ಕೇಳ್ತಾ ಇಲ್ಲ. ಮೀನು ಬಂದಾಗ ಆ ಮೀನು ಹಾಕಿ ಈ ಮೀನು ಹಾಕಿ ಅಂತ ಹೇಳ್ತಾರೆ, ಬಿಟ್ಟರೆ ಯಾರು ಮೀನಿನ ರೇಟ್ ಕೇಳ್ತಾ ಇಲ್ಲ. ಅದೇ ಹೊಸ್ದಾಗಿ ಯಾರು ಬಂದಿರ್ತಾರೆ ನೋಡಿ, ಅಂಥವ್ರು ಮಾತ್ರ ಮೀನಿನ ರೇಟ್ ಕೇಳ್ತಾ ಇದ್ದಾರೆ. ತುಂಬ ಜನ ನೋಡಿದ್ದೀನಿ ಯಾರು ಮೀನು ರೇಟ್ ಕೇಳ್ತಾ ಇಲ್ಲ. ನಾನು ಕೇಳಿದ್ದೀನಿ, ಯಾಕಂತ ಹೇಳಿದರೆ ನಾನು ಹೊಸ್ದಾಗಿ ಬಂದಿರೋದಲ್ಲ, ಹಾಗಾಗಿ. ಮತ್ತು ಅನ್ಲಿಮಿಟೆಡ್ ಊಟ ಆಯಿತಾ, ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಮೀನು ಹಾಗೆ ಅನ್ಲಿಮಿಟೆಡ್, ಆದರೆ ಮೀನಿಗೆ ಎಕ್ಸ್ಟ್ರಾ ಚಾರ್ಜಸ್ ಇದೆ. ಮೀನಿನ ರೇಟ್ ಕೂಡ ಜಾಸ್ತಿ ಇರಲ್ಲ. ಆ ದಿನ ಮಾರ್ಕೆಟಲ್ಲಿ ಏನು ಪ್ರೈಸ್ ಇರುತ್ತೆ ನೋಡಿ, ಅದೇ ರೇಟನ್ನು ಹಾಕ್ತಾರೆ ಅವರು. ಸೀಸನ್ ವೈಸಲ್ಲಿ ಕಮ್ಮಿ ಇರುತ್ತೆ ನೋಡಿ. ಅವರು ಮೀನು ತೊಗೊಳ್ತಿದ್ದಾರೆ. ನನಗೆ ಯಾವ ಮೀನು ಹಾಕ್ತಾರೆ ನೋಡು, ದೊಡ್ಡದು ಮೀನು ಅಂತ ಹೇಳಿದ್ದೀನಿ ನೋಡಿ, ಹಾಕಿದ್ದಾರೆ ನೋಡಿ, ಎಷ್ಟು ದೊಡ್ಡದಿದೆ ನೋಡಿ. ಬಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಸಣ್ಣದಾಗಿ ಕಾಣುತ್ತೆ ನೋಡಿ, ಎಷ್ಟು ತುಂಬಾ ದೊಡ್ಡದಿದ್ದಾರೆ. ಇದು ಖಾಲಿ ಮಾಡಬೇಕಂತ ಹೇಳಿದರೆ ಒಂದು 2-3 ಸಲ ಅನ್ನ ತಗೊಳ್ಳೇಬೇಕೇನೋ, ಅಷ್ಟು ದೊಡ್ಡದಾಗಿದೆ ನೋಡಿ. ವಾವ್, ಸಖತ್ತು ಮೀನು ಕೂಡ ಸಖತ್ತು ಟೇಸ್ಟಿಯಾಗಿದೆ ಮಾತ್ರ. ನೀವು ಕೂಡ ಒಂದು ಸಲ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಒಂದು ವೇಳೆ ಉಡುಪಿಗೆ ಬಂದಿರಂತ ಹೇಳಿದರೆ, ಉಡುಪಿಯಲ್ಲಿ ಊಟ ಬಿಟ್ಟು ಇಲ್ಲಿ ಬಂದರೆ ನಿಮಗೆ ವರ್ತ್ ಅಂತ ಹೇಳ್ಬೋದು. ಯಾಕಂದರೆ ವೆರೈಟಿ ಮೀನು ಸಿಗುತ್ತೆ, ಹಾಗೆ ರೀಸನೇಬಲ್ ಪ್ರೈಸ್ ಆಯಿತಾ. ಮತ್ತು ಸಾರು ಕೂಡ ಟೇಸ್ಟಿಯಾಗಿದೆ, ಹಾಗೆ ಅನ್ನ ಕೂಡ ಒಳ್ಳೆ ರೀತಿ ಬೆಂದಿದೆ, ತುಂಬಾ ಹಿತ ಆಗುತ್ತೆ. ಮತ್ತು ಹಾಗಂತ ಇವರು ಟೇಸ್ಟಿಂಗ್ ಪೌಡ್ರ್ ಏನು ಹಾಕಲ್ಲ. ಮನೆಯಲ್ಲಿ ಯಾವ ಥರ ಅಡುಗೆ ಪ್ರಿಪರೇಷನ್ ಮಾಡ್ತಾರೆ ನೋಡಿ, ಅದೇ ಥರ ಇರುತ್ತೆ ಅಡುಗೆ. ಊಟನೂ ತುಂಬ ಚೆನ್ನಾಗಿದೆ ರೀ. ನೀವು ಒಂದು ಸಲ ಬರಲೇಬೇಕು ಮಾತ್ರ ಈ ಹೋಟೆಲಿಗೆ. ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಊಟ ಮಾಡಿದ್ದೀನಿ ಅಂತ. ಬಾಳೆ ಎಲೆಯಲ್ಲಿ ಒಂದೇ ಒಂದು ಅನ್ನದ ಅಗುಳಿಲ್ಲ ನೋಡಿ. ಈಗ ಮೀನು ಅರ್ಧಕ್ಕಿಂತ ಜಾಸ್ತಿ ಇದೆ, ಹಾಗಾಗಿ ಇನ್ನೂ 1 ಅಲ್ಲ 2 ಸಲ ಅನ್ನ ತಗೊಳ್ಳೇಬೇಕು ನೋಡಿ. ಅವರಿಗೆ ಹೇಳಿದ್ದೇನೆ, ಬರ್ತಾರೆ ಇವಾಗ. ಮೀನು ನೋಡಿ ಅಂತೆ, ಒಳ್ಳೆ ಫ್ರೆಶ್ ಇದೆ ಮಾತ್ರ ಮೀನು. ಈ ಮೀನಿನ ಟೆಕ್ಸ್ಚರ್ ನೋಡಿದರೆ ಗೊತ್ತಾಗುತ್ತೆ ಮೀನು ಎಷ್ಟು ತಾಜಾವಾಗಿದೆ ಅಂತ. ನಾನು ಊಟಕ್ಕೆ ದುಡ್ಡು ಕೊಡೋದೇ ಆಗಿರಲಿ ಅಥವಾ ದೇವಸ್ಥಾನದ ಅನ್ನಪ್ರಸಾದವೇ ಆಗಿರಲಿ, ಎಲ್ಲೂ ವೇಸ್ಟ್ ಮಾಡಲ್ಲ. ವೇಸ್ಟ್ ಮಾಡೋದಂದರೆ ಆಗಲ್ಲ ನನಗೆ. ನೀವು ಇದೇ ರೀತಿ ಊಟ ಮಾಡ್ತಾ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನೋಡಿ 2ನೇ ಸಲ ಅನ್ನ ಬಂತು. ಈಗ ಇನ್ನೊಂದು ಸಲ ತಗೊಳ್ಳೋದಾಗತ್ತೆ, ಯಾಕಂದರೆ ಮೀನು ಅಷ್ಟು ದೊಡ್ಡದಾಗಿದೆ. ಈಗ ಸಾರಿಗೆ ವೇಟ್ ಮಾಡ್ತಾ ಇದ್ದೇನೆ. ಸಾರಿನಲ್ಲಿ ಕೂಡ ವೆರೈಟಿ ಇದೆ. ನಿಮಗೆ ಯಾವ ಮೀನಿನ ಸಾರು ಬೇಕು ಅದನ್ನು ಕೂಡ ನೀವು ಆರ್ಡ್ರ್ ಮಾಡ್ಬೋದು. ಚಟ್ಲಿ ಸಾರು ಸಿಗುತ್ತೆ. ಆವಾಗ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ನಾನು, ತುಂಬ ಒಂದು 5-6 ನಮೂನೆ ಸಾರು ಸಿಗುತ್ತೆ. ಈಗ ಮಜ್ಜಿಗೆ ತೊಗೊಂಡಿದ್ದೀನಿ ನೋಡಿ, ಮಜ್ಜಿಗೆ ಕೂಡ ತುಂಬ ಚೆನ್ನಾಗಿದೆ. ಒಂದು ಸಲ ಕುಡ್ದಾಯಿತು, ಇದು 2ನೇ ಸಲ ಕುಡಿತಾ ಇರೋದು. ಹೋಟ್ಲಿಗೆ ಹೋದರೆ ನಂದು ಒಂದು ಸಮಸ್ಯೆ ಏನಂತ ಹೇಳಿದರೆ, ಸಾರು ಎಷ್ಟು ಕೊಟ್ಟರು ಸಾಕಾಗಲ್ಲ. ಯಾಕಂದರೆ ಆ ಸಾರಿನಲ್ಲಿ ಅನ್ನ ಫುಲ್ ಮುಳುಗಿರಬೇಕು, ಆ ಥರ ಸಾರು ಬೇಕು ನನಗೆ. ಹಾಗಾಗಿ 2 ಸಲ ಕೇಳ್ತಾ ಇದ್ದೀನಿ ನಾನು. ನೋಡಿ ಇವರೇ ಹೋಟೆಲ್ ಓನರು. ಆ ಕಡೆ ನೋಡ್ತಾ ಇರೋದು ಅಡುಗೆ ಮನೆ, ಪುಟ್ಟದಾಗಿದೆ ನೋಡಿ ಅಂತೆ, ಹೊಗೆ ಬರ್ತಾ ಇದೆ. ಊಟ ಮುಗೀತು, ಈಗ ಬಿಲ್ ಕೊಡುವ ಸಮಯ. ಒಂದು ವೇಳೆ ನೀವು ಹೋಟೆಲಿಗೆ ವಿಸಿಟ್ ಮಾಡಿದರೆ ನಿಮಗೆ ಯಾವ ಮೀನು ಇಷ್ಟ ಆಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಇಲ್ಲಿ ತನಕ ವಿಡಿಯೋ ನೋಡಿದವರಿಗೆ ತುಂಬ ಧನ್ಯವಾದಗಳು.